ಅನೇಕ ಜನ ತಿಳ್ಕೊಂಡಿರ್ತಾರೆ ನಾವು ರಾಯರ ಭಕ್ತರು ಅಂತ. ನಿಜವಾಗಿಯೂ ಅವರು ರಾಯರ ಭಕ್ತರು. ಮೇಲಿಂದ ಮೇಲೆ ಅಷ್ಟೋತ್ತರ ಮಾಡ್ತಾರೆ, ಮೇಲಿಂದ ಮೇಲೆ ರಾಯರ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ, ರಾಯರ ಆರಾಧನೆಯನ್ನು ಮಾಡ್ತಾರೆ, ವಿಶೇಷವಾಗಿ ಅವರ ಭಜನೆ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಅವರಿಲ್ಲದೆ ಅವರ ನಾಮಸ್ಮರಣೆ ಮಾಡದೆ ಊಟ ಮಾಡುವುದಿಲ್ಲ. ನಿಜವಾಗಿಯೂ ರಾಯರ ಭಕ್ತರೇ, ಅದರಲ್ಲೇನು ವಿವಾದವಿಲ್ಲ. ಆದರೆ ಅವರು ನಾವಷ್ಟೇ ರಾಯರ ಭಕ್ತರು ಅಂತೇನು ತಿಳಿದಿದ್ದಾರೆ, ಅಥವಾ ರಾಯರನ್ನು ನಾವು ಮನಾಪಲಿಯಾಗಿ ಹಿಡಿದುಕೊಂಡಿದ್ದೇವೆ ಅಂತ ತಿಳಿದಿದ್ದಾರೆ, ಅದು ಮಾತ್ರ ತಪ್ಪು. ರಾಯರ ಏಕದೇಶ ಅವರಿಗೆ ಗೊತ್ತು. ನನ್ನ ಮಾತು ಸ್ವಲ್ಪ ನಿಷ್ಠುರವಾಗಬಹುದು. ನಿಷ್ಠುರ ಮಾತಾಡೋದಕ್ಕಾಗಿ ಮಾತಾಡ್ತಾ ಇಲ್ಲ, ರಾಯರ ಮಹಿಮೆಯನ್ನು ತಿಳಿಸೋದಕ್ಕಾಗಿ ಮಾತಾಡ್ತಾ ಇದ್ದೆ. ರಾಯರನ್ನು ನಾವು ಕೆಲವರನ್ನು ನಾವೆಲ್ಲ ಹೆಸರು ಕೊಟ್ಟು ಕರೆಯೋದುಂಟು, ಮಷೀನ್ ಮೇಕಿಂಗ್ ಅಂತ, ಇದು ಮನಿ ಮೇಕಿಂಗ್ ಮಷೀನ್ ಅಂತ. ಹಾಗಿದ್ದಾಗ ರಾಯರನ್ನು ನಾವೇನಂತ ಬಳಸ್ತಾ ಇದ್ದೇವೆ ಅಂದರೆ, ನಮಗೆ ವರವನ್ನು ಕೊಡತಕ್ಕ ಗುರುಗಳು, ಇಷ್ಟೇ ರಾಯರ ಸ್ವರೂಪ. ರಾಯರ ತಪಸ್ಸು, ರಾಯರ ಜ್ಞಾನ, ರಾಯರ ಭಕ್ತಿ, ರಾಯರ ಗ್ರಂಥ, ರಾಯರ ವಾಕ್ಯಾರ್ಥ, ರಾಯರ ಪಾಂಡಿತ್ಯ, ರಾಯರ ಅದ್ಭುತವಾದ ದೃಷ್ಟಿ, ಅವರಿಗೆ ದೇವರಲ್ಲಿರುವ ನಿಷ್ಠೆ, ಅವರು ಎಷ್ಟು ತ್ಯಾಗ ಮಾಡಿದರು, ಅವರು ಎಂಥ ಬಡತನ ಸಹನೆ ಮಾಡಿದರು, ಏನವರಿಗಿರುವಂತಹ ಶಪಾನುಗ್ರಹ ಸಾಮರ್ಥ್ಯ, ಇದರ ಬಗ್ಗೆ ನಮಗೆ ಕಲ್ಪನೆ ಏನೂ ಇಲ್ಲ. ಅತ್ಯಂತ ಉದಾಸೀನ. ನೀವು ಎಷ್ಟು ರಾಯರ ಭಕ್ತಿಯನ್ನು ಮಾಡ್ತೀರೋ ಅಷ್ಟು ರಾಯರ ಗ್ರಂಥಗಳನ್ನು ಓದಿದ ನಾವು ನಿಮ್ಮ 10ರಷ್ಟಲ್ಲ 100 ಪಟ್ಟು ಹೆಚ್ಚಿನ ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಒಂದು ದೊಡ್ಡ ಮುಖವನ್ನು ನೀವು ನೋಡ್ತಾ ಇಲ್ಲ. ವ್ಯಾಸರಾಜರು ಬರೆದಂತಹ ಚಂದ್ರಿಕಾ ಗ್ರಂಥಕ್ಕೆ ರಾಯರು ಪ್ರಕಾಶಾಂತರ ಟಿಪ್ಪಣಿಯನ್ನು ಬರೀತಾರೆ. ಅತ್ಯದ್ಭುತವಾದ ಟಿಪ್ಪಣಿ, ಅತ್ಯದ್ಭುತವಾದ ಟಿಪ್ಪಣಿ. ವ್ಯಾಸರಾಜರೇ ಬರೆದಂಥ ಮತ್ತೊಂದು ಗ್ರಂಥ ತರ್ಕತಾಂಡವ, ಅದಕ್ಕೆ ಟಿಪ್ಪಣಿಯನ್ನು ಬರೀತಾರೆ ನ್ಯಾಯದೀಪ. ಎಂಥ ಸುಂದರವಾದ ಟಿಪ್ಪಣಿ. ಟೀಕಾಕೃತ್ಪಾದರು ಬರೆದ ತತ್ವಪ್ರಕಾಶಿಕಕ್ಕೆ ಟಿಪ್ಪಣಿಯನ್ನು ಬರೀತಾರೆ ಭಾವದೀಪ. ಅಮೋಘವಾದಂತಹ ಟಿಪ್ಪಣಿ, ಅಮೋಘವಾದಂಥದ್ದು. ಇದು ಒಂದಲ್ಲ ಎರಡಲ್ಲ, ಪರಿಮಳವೂ ಸರಿಯೇ, ಭಾವದೀಪವೂ ಸರಿಯೇ. ಬೇರೆ ಬೇರೆ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ, ವಾದಾವಲಿಗೆ, ತತ್ವನಿರ್ಣಯಕ್ಕೆ, ತತ್ವೋದ್ಯೋತಕ್ಕೆ. ಅವರ ಗ್ರಂಥಗಳನ್ನು ನೋಡ್ತಾ ಇದ್ದರೆ ಅವರಿಗೆ ತರ್ಕಶಾಸ್ತ್ರದಲ್ಲಿ ನಿಸ್ಸೀಮವಾದ ಪಾಂಡಿತ್ಯ. ಒಂದು ಕಡೆಗೆ ತರ್ಕತಾಂಡವದಲ್ಲಿ ವ್ಯಾಸರಾಜರು ಕೊಟ್ಟಂತಹ ನೈಯಾಯಿಕರ ನಾನಾ ವಿಧವಾದಂತಹ ಪಕ್ಷಗಳನ್ನು ಖಂಡನ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳವರು ಅತ್ಯಂತ ಬಲಿಷ್ಠವಾಗಿ ಅವರ ಮತವನ್ನು ಖಂಡನ ಮಾಡ್ತಾರೆ. ಇಂಥ ಪಾಂಡಿತ್ಯ ರಾಘವೇಂದ್ರ ಸ್ವಾಮಿಗಳಿಗೆ. ಆ ಪಾಂಡಿತ್ಯದ ಮುಖ ಮುಚ್ಚಿ ಹೋಯಿತು, ಕಾಣದಂತೆ ಆಗಿದೆ. ವಿ ಆರ್ ಅನ್ಮೈಂಡ್ಫುಲ್ ಆಫ್ ದೋಸ್ ಥಿಂಗ್ಸ್. ಬಹಳ ಶೋಚನೀಯವಾದಂಥದ್ದು. ರಾಯರನ್ನ ಮಂತ್ರಾಕ್ಷತೆ ಕೊಡುವ ಭಾವ ಅಂತ ಮಾಡಿಡಬೇಡಿ ಅವರನ್ನ, ದಯವಿಟ್ಟು ದಯವಿಟ್ಟು ಮಾಡಬೇಡಿ. ನನ್ನ ಪ್ರಾರ್ಥನೆ ಇದೆ ನಿಮ್ಮಲ್ಲಿ, ಅವರಿಗೆ ರಾಯರಲ್ಲಿ ದೇವರಲ್ಲಿ ಏನು ಭಕ್ತಿ, ಪ್ರಾಣದೇವರಲ್ಲಿ ಏನು ಭಕ್ತಿ, ಅಸಾಧಾರಣವಾದ ಭಕ್ತಿ. ಹೆಜ್ಜೆ ಹೆಜ್ಜೆಗೆ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು, ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು. ಮತ್ತೆ 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 ಗುರುಗಳನ್ನು ವಾಯುದೇವರನ್ನ ಈ ರೀತಿ ಸ್ತೋತ್ರವನ್ನು ಮಾಡ್ತಾರೆ. ಅವರ ಭಕ್ತಿ ನೋಡಿದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರ ಪಾಂಡಿತ್ಯವೂ ಹಾಗೆ. ತರ್ಕಶಾಸ್ತ್ರದಲ್ಲಿ, ವ್ಯಾಕರಣಶಾಸ್ತ್ರದಲ್ಲೂ ಅಂತೂ ಅವರಿಗೆ ಮಹಾಭಾಷ್ಯಕಾರ ಅಂತ ಬಿರುದು ಅವರಿಗೆ ಬಂತು. ಮೀಮಾಂಸಾ ಶಾಸ್ತ್ರದಲ್ಲಿ ಅವರು ದೊಡ್ಡ ಗ್ರಂಥವನ್ನೇ ಬರೆದರು, ಪಾಠ ಸಂಗ್ರಹ ಅಂತ ನೋದಾಗಿ. ಸಾಟಿ ಇಲ್ಲದ ಪಾಂಡಿತ್ಯ ಅವರದು. ಇಂಥ ಅದ್ಭುತವಾದ ಪಾಂಡಿತ್ಯವನ್ನು ಮೆರೆದ ಮಹಾನುಭಾವರು ಅವರು. ಪಾಂಡಿತ್ಯಕ್ಕಾಗೇನೇ ಮಹಾನುಭಾವರವರು. ಯಜ್ಞವನ್ನು ಮಾಡಿದರು, ಮಳೆ ತರಿಸಿದಾಗ ರಾಜ ಅವರಿಗೆ ರತ್ನದ ಹಾರವನ್ನು ಕೊಟ್ಟ. ರತ್ನದ ಹಾರವನ್ನು ಯಜ್ಞ ಮಾಡಿದ್ದರಿಂದ ಬಂದಿದೆ ಅಂತ ಹೇಳಿ ಯಜ್ಞದಲ್ಲಿ ಕುಂಡದಲ್ಲಿ ಹಾಕಿಬಿಟ್ರು. ರಾಜ ಕೋಪಗೊಂಡು ಸಿಟ್ಟಾಗಿ ಬೈಯೋದಕ್ಕೆ ಬಂದ. ಅವನು ಸಿಟ್ಟಾದಿದ್ದಾನೆ ಅಂತ ಅನ್ನೋದನ್ನು ನೋಡಿ ಆ ಅಗ್ನಿಕುಂಡದಲ್ಲೇನೆ ಕೈ ಹಾಕಿ ಅಲ್ಲಿರುವ ರತ್ನದ ಹಾರವನ್ನು ತೆಗೆದು ಅವನ ಕೈಯಲ್ಲಿ ಕೊಡ್ತಾರೆ. ರಾಯರನ್ನ ದಯವಿಟ್ಟು ಸಣ್ಣವರನ್ನು ಮಾಡಬೇಡಿ. ವ್ಯಾಕರಣಶಾಸ್ತ್ರ, ವೇದಾಂತ ಶಾಸ್ತ್ರ, ತರ್ಕಶಾಸ್ತ್ರ, ಮೀಮಾಂಸಾ ಶಾಸ್ತ್ರ
10 ಶಾಸ್ತ್ರಗಳಲ್ಲಿ ನಿಸ್ಸೀಮವಾದ ಪಾಂಡಿತ್ಯವನ್ನು ಪಡೆದಂತಹ ಮಹಾನುಭಾವರು, ಅಂಥ ಗ್ರಂಥಕಾರರು, ತಿಳಿಯಾಗಿ ಅತ್ಯಂತ ವಿಶದವಾಗಿ ಸ್ಪಷ್ಟವಾಗಿ ಜನರಿಗೆಲ್ಲ ಮನಮುಟ್ಟುವಂತೆ ಗ್ರಂಥಗಳನ್ನು ಬರೆದು ಅನುಗ್ರಹವನ್ನು ಮಾಡಿದ ಮಹಾಗುರುಗಳು ರಾಯರು ಒಂದು ಕಡೆಗೆ. ಅಷ್ಟೇ ವಿಷ್ಣು ಭಕ್ತಿ, ಅಷ್ಟೇ ವಾಯುಭಕ್ತಿ, ಅಷ್ಟೇ ನಿರಹಂಕಾರ. ಅವರ ಒಂದು ಗ್ರಂಥದಲ್ಲೂ ಕೂಡ ಸೊಕ್ಕಿನ ಮಾತುಗಳಿಲ್ಲ. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗುವಂತೆ ಒಂದು ಮಾತುಗಳನ್ನಾಡುವುದಿಲ್ಲ. ಇಷ್ಟು ಸೌಜನ್ಯ. ಇದು ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಉಪಕಾರ. ರಾಘವೇಂದ್ರ ಸಪ್ತಾಹವನ್ನು ಮಾಡ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳು ನಮಗೇನು ಉಪಕಾರವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನು ಅವಶ್ಯವಾಗಿ ತಿಳಿಯಲೇಬೇಕಾದಂತಹ ಮಾತು. ರಾಯರನ್ನು ಈ ಕ್ಷಣದಿಂದ, ಈ ದಿನದಿಂದ ನೀವು ಆರಾಧನೆ ಮಾಡುವಾಗ, ಆ ರಾಯರ ಸ್ತೋತ್ರವನ್ನು ಮಾಡುವಾಗ, ಭಜನೆ ಮಾಡುವಾಗ ಈ ಚಿತ್ರ ನಮ್ಮ ಕಣ್ಣ ಮುಂದೆ ಬರಲಿ. ರಾಯರು ಇಂತಹ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿ ನಮಗೆ ಅನುಗ್ರಹವನ್ನು ಮಾಡಿದಂತಹ ಮಹಾಗುರುಗಳು, ಬಹಳ ದೊಡ್ಡ ಗುರುಗಳು. ಅಂತಹ ಮಹಾನುಭಾವರ ನಮಗೆ ಅನುಗ್ರಹ ಇರಲಿ ಅಂತನ್ನುವುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಈ ತರಹದ ಸಪ್ತಾಹಗಳನ್ನು ಹೂಡಿ ನಾವು ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸಿಕೊಳ್ಳಬೇಕು ನಮ್ಮ ಮನಸ್ಸಿನಲ್ಲಿ. ನಾನು ಮೇಲಿಂದ ಮೇಲೆ ಹೇಳೋದುಂಟು, ಪ್ರಾತಃ ಸಂಕಲ್ಪ ಗದ್ಯ ಅಂತಂದರೆ ಅದು ಸರ್ವಮೂಲದ ಕೈಪಿಡಿ ಇದ್ದ ಹಾಗೆ. ಸರ್ವಮೂಲದ ಅನೇಕ ಅಂಶಗಳನ್ನು, ಎಲ್ಲ ಅಂತ ಹೇಳುವುದಿಲ್ಲ, ಆದರೆ ಅನೇಕ ಅಂಶಗಳನ್ನು ಸಂಗ್ರಹವಾಗಿ ನಮಗೆ ತಿಳಿಸಿಕೊಡುವಂತಹ ಪುಟ್ಟ ಕೃತಿ. ರಾಘವೇಂದ್ರ ಸ್ವಾಮಿಗಳಿಗೆ 2 ಸವ್ಯಸಾಚಿತ್ವ ಅಂತಂತಾರಲ್ಲ, ಹಾಗೆ 2 ಸಾಮರ್ಥ್ಯವಿತ್ತು. ಅತಿ ಸಂಕ್ಷೇಪವಾಗಿದ್ದದ್ದನ್ನು ವಿಸ್ತಾರ ಮಾಡುವ ಸಾಮರ್ಥ್ಯವಿತ್ತವರಿಗೆ. ಅಣುಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ ವಿಸ್ತಾರವಾಗಿ ಹೇಳ್ತಾರೆ. ಅದೇ ರಾಘವೇಂದ್ರ ಸ್ವಾಮಿಗಳವರು ವಿಸ್ತಾರವಾಗಿ ಬರೆದಂತಹ ಗೀತಾಭಾಷ್ಯ, ಗೀತಾ ತಾತ್ಪರ್ಯ, ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾಗಳ ಅರ್ಥವನ್ನು ಸಂಗ್ರಹ ಮಾಡಿ ಗೀತಾ ವಿವೃತ್ತಿಯಲ್ಲಿ ಸಂಕ್ಷೇಪವಾಗಿ ತಿಳಿಸುವಂಥ ಕ್ರಮ. ಹಾಗೆ ಸಮಗ್ರವಾಗಿ ಸರ್ವಮೂಲದಲ್ಲಿ ಅತಿ ಪ್ರಧಾನವಾಗಿರುವಂತಹ ಯಾವ ತತ್ವ, ಮಧ್ವಾಚಾರ್ಯರ ಬಗ್ಗೆ ಹಾಗೂ ದೇವರ ಬಗ್ಗೆ, ಅವೆರಡನ್ನೂ ಕೂಡ ಪ್ರಾತಃ ಸಂಕಲ್ಪದ ಗದ್ಯದಲ್ಲಿ ಪುಟ್ಟ ಕೃತಿಯಲ್ಲಿ ನಮಗೆ ಸಮರ್ಪಣೆ ಮಾಡ್ತಾರೆ. ಬಹಳ ಸುಂದರವಾದದ್ದು. ನಮಗೂ ನಮ್ಮ ಮನಸ್ಸಿನಲ್ಲೂ ತಿಳಿದವರಿಗೆ ಎಷ್ಟೆಷ್ಟು ಮನುಷ್ಯ ತಿಳಿದಿದ್ದಾನೆ ಅಷ್ಟಷ್ಟು ಅವನವನಿಗೆ ದೇವರಲ್ಲಿ ಹಾಗೂ ಗುರುಗಳಲ್ಲಿ, ಶ್ರೀಮದ್ ಆಚಾರ್ಯರಲ್ಲಿ ಭಕ್ತಿ ಬರುವುದಕ್ಕೆ ಪ್ರಾತಃ ಸಂಕಲ್ಪ ಗದ್ಯ ಹಿಡಿದು ಎಲ್ಲ ಗ್ರಂಥಗಳು ಕೂಡ ಮಾಧ್ಯಮವಾಗ್ತದೆ ಅಂತನ್ನುವುದಾದರೆ, ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ಎಷ್ಟು ಬೇರೂರಿಸಿಕೊಂಡಿದ್ದಾರೆ ಅಂತನ್ನುವುದು ನಮಗೆ ಸ್ಪಷ್ಟವಾಗ್ತದೆ. ಇಂಥದ್ದು ರಾಯರ ಭಕ್ತಿ ಏನಿದೆ, ಇದು ಅಸಾಧಾರಣವಾಗಿರುವಂತಹ ಭಕ್ತಿ. ಭಗವಂತನನ್ನು ಆ ರೀತಿಯಾಗಿ ಆರಾಧನೆ ಮಾಡಿದ್ದಾರೆ. ಇತಿಹಾಸ. ಉಡುಪಿಗೆ ಹೋಗ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ಉಡುಪಿಗೆ ಹೋದಾಗ ಆ ಉಡುಪಿಯಲ್ಲಿ 10 ಬಾರಿ ಚಂದ್ರಿಕಾ ಪಾಠವನ್ನು ಕೇಳ್ತಾರೆ. ಬ್ರಹ್ಮಸೂತ್ರ, ಶ್ರೀಮದ್ಭಾಷ್ಯ ಹಾಗೂ ತತ್ವಪ್ರಕಾಶಿಕ, ಅದರ ಟಿಪ್ಪಣಿಯಾಗಿರುವಂತಹ ಚಂದ್ರಿಕಾ, ಈ ಗ್ರಂಥಗಳ ಪಾಠವನ್ನು 10 ಸಲ ಹೇಳ್ತಾರೆ. ಪಾಠವನ್ನು ಏನು ಅದ್ಭುತವಾದ ಅವರಿಗೆ ಆ ಪಾಠ ಪ್ರವಚನ ದೀಕ್ಷೆ ಎಷ್ಟಿತ್ತು ಅಂತ ಅನ್ನೋದನ್ನು ನಾವು 10 ಬಾರಿ ಪಾಠ ಹೇಳಿ 2 ಕೆಲಸವನ್ನು ಮಾಡ್ತಾರೆ. ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶವನ್ನು ಬರೀತಾರೆ, ಟಿಪ್ಪಣಿಯಾಗಿ ಬರೀತಾರೆ. ಆಗಲೇ ಒಂದು ಕೆಲಸವಾದರೆ, ಇನ್ನೊಂದು ಕೃಷ್ಣನಿಗೆ ಅದನ್ನು ಸಮರ್ಪಣೆ ಮಾಡಿದ ಮೇಲೆ ಕೃಷ್ಣನ ವಿಶೇಷವಾಗಿ ಆರಾಧನೆ ಮಾಡಿ 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 ಸಂತೋಷದಿಂದ ಅತ್ಯಂತ ಆ ಕೃಷ್ಣನಿಂದ ತಾನು ದೂರವಾಗಬಾರದು. ಅವರ ಮನಸ್ಸಿನಲ್ಲಿ ಸರ್ವದಾ ಕೃಷ್ಣ ಪ್ರತೀಕದಲ್ಲೂ ಅದಿರಲಿ ಅಂತನ್ನುವುದಾಗಿ ಬಂಗಾರದ ಪ್ರತಿಮೆಯನ್ನು ಮಾಡಿಕೊಂಡು, ಕೃಷ್ಣನ ಕಡಗೋಲಿನ ಕೃಷ್ಣನ, ಉಡುಪಿ ಕೃಷ್ಣನ ಪ್ರತಿಮೆಯನ್ನು ಮಾಡಿಕೊಂಡು ಸಂತಾನ ಗೋಪಾಲ ಕೃಷ್ಣನ ಪೂಜೆಯನ್ನು ನಿರಂತರದಲ್ಲಿ ತಮ್ಮ ಮಠದಲ್ಲಿ ಮಾಡುವಂತೆ ಸತತವಾಗಿ ಅದರ ಆರಾಧನೆಯನ್ನು ಮಾಡ್ತಾರೆ. ಚಂದ್ರಿಕಾ ಪ್ರಕಾಶವನ್ನು ರಚನೆ ಮಾಡಿ, ಚಂದ್ರಿಕಾ ಗ್ರಂಥವನ್ನು ಪಾಠ ಹೇಳಿ, ಕೃಷ್ಣನಿಗೆ ಸಮರ್ಪಿಸಿ, ಕೃಷ್ಣನ ಪ್ರತಿಮೆಯನ್ನು, ಸಂತಾನ ಗೋಪಾಲ ಕೃಷ್ಣ ಎಂಬ ಹೆಸರಿನಿಂದ ವಜ್ರಖಚಿತವಾಗಿರ್ತಕ್ಕಂತಹ ಕೃಷ್ಣನ ಪ್ರತಿಮೆ ಇವತ್ತಿಗೂ ಮಠದಲ್ಲಿ ನಾವು ನೋಡಬಹುದು. ಆ ವಿಧವಾದಂತಹ ದಿವ್ಯ ಪ್ರತಿಮೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇದ್ದದ್ದನ್ನು ನಾವು ನೋಡ್ತೇವೆ. ಇದು
ರಾಘವೇಂದ್ರ ಸ್ವಾಮಿಗಳವರು ಚಂದ್ರಿಕಾ ತತ್ವಪ್ರಕಾಶಿಕಾ ಸೂತ್ರ ಭಾಷ್ಯ ಮತ್ತು ಸೂತ್ರ ಇವುಗಳ ಮೇಲೆ ಅವರಿಗಿರುವಂತಹ ಪ್ರೀತಿ, ಗೌರವ, ಭಕ್ತಿ, ವಿಶ್ವಾಸ, ಆ ಪಾಠ ಪ್ರವಚನದ ದೀಕ್ಷೆ ಅಸಾಧಾರಣವಾಗಿರುವಂಥದ್ದು. ಇದರಿಂದಾಗಿ ಅವರಿಗೆ ಶಾಸ್ತ್ರದ ಆಳ, ಶಾಸ್ತ್ರದ ಜ್ಞಾನ, ಒಂದೊಂದು ಶಾಸ್ತ್ರದ ನ್ಯಾಯಾಮೃತವೋ, ಚಂದ್ರಿಕಾ, ತರ್ಕತಾಂಡವ ಇತ್ಯಾದಿ ಗ್ರಂಥಗಳ, ಸುಧಾ, ತತ್ವಪ್ರಕಾಶಿಕ, ಶ್ರೀಮದಾಚಾರ್ಯರ ಗ್ರಂಥಗಳು ಎಲ್ಲ ಮಾತುಗಳು ಅವರಿಗೆ ಎಷ್ಟು ಹೃದಯಂಗತವಾಗಿದ್ದವು, ಆತ್ಮಸಾತ್ತಾಗಿತ್ತು, ವಾಚೋ ವಿಧೇಯವಾಗಿತ್ತವರಿಗೆ ಅನ್ನುವುದು ಮಾತ್ರ ಊಹಿಸ್ಲಿಕ್ಕಾಗೋದಿಲ್ಲ. ಈ ಪರಿಯಲ್ಲಿ ನಿನ್ನೆ ವಿಶ್ವಪ್ರಜ್ಞಾಚಾರ್ಯರು ಪ್ರವಚನ ಹೇಳಿದ್ರಲ್ಲ, ತರ್ಕತಾಂಡವದ ವ್ಯಾಖ್ಯಾನವನ್ನು ನೋಡಿದರೆ ಅಬ್ಬಾ ಅಂತ ಅನಿಸ್ತದೆ. ಸಂಕ್ಷಿಪ್ತ ವ್ಯಾಖ್ಯಾನವಂತೆ, ವಿಸ್ತಾರವಾಗಿ ಬರೆದಿಲ್ಲ, ಸಂಕ್ಷಿಪ್ತ ವ್ಯಾಖ್ಯಾನ, ಆದರೆ ಅಷ್ಟೇ ಸಾಕಾಗತ್ತೆ. ಅಷ್ಟು ಬರೀಬೇಕು ಅಂದರೆ ಬಹಳ ಕಷ್ಟ, ಬಹಳ ಕಷ್ಟ. ತರ್ಕತಾಂಡವದಂತಹ ಅತೀ ಜಟಿಲವಾದ ಗ್ರಂಥದ ಕಗ್ಗಂಟುಗಳನ್ನು ಬಿಡಿಸುವುದಕ್ಕೆ 2, 3, 4 ಮಾತುಗಳಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅಂತಂದರೆ ಅದರ ಮನನ ಅದರ ಎಷ್ಟು ಚಿಂತನವಾಗಿರಬೇಕು, ಎಷ್ಟು ಅದನ್ನು ಆವೃತ್ತಿ ಮಾಡಿಕೊಂಡಿರಬೇಕು, ಎಷ್ಟು ಹಸ್ತಗತ ಮಾಡಿಕೊಂಡಿದ್ದಾರೆ, ಎಷ್ಟು ಬುದ್ಧಿಸ್ಥವಾಗಿ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಕುಂಭಕೋಣಕ್ಕೆ ತಂಜಾವೂರಿಗೆ ಹೋಗಿರ್ತಾರೆ. ತಂಜಾವೂರಿಗೆ ಹೋದಾಗ ಅಲ್ಲೊಬ್ಬ ಪಂಡಿತ ಕೇಳ್ತಾನೆ, ನೀವು ಮಹಾಭಾಷ್ಯದಲ್ಲಿ ವಾಕ್ಯಾರ್ಥವನ್ನು ದ್ವೈತಾದ್ವೈತದ ವಿಷಯದಲ್ಲಿ ಚರ್ಚೆ ನಡೆದಾಗ ಒಂದೇನೋ ಶಬ್ದವನ್ನು ಆಡ್ತಾನೆ, ಕಿಂಚಾತಃ ಅಂತಂತಾರೆ. ನಿನ್ನೆಲ್ಲ ಕೇಳಿದ್ದೀರಿ ಕಿಂಚಾತಃ ಅಂತ ಒಂದು ಶಬ್ದ ಏನಿದೆ, ಹೊಸ ಅರ್ಥ, ಎಲ್ಲಿ ಪ್ರಯೋಗ ಇದೆ? ಎಲ್ಲಿ ಪ್ರಯೋಗ? ನೀನು ಮಹಾಭಾಷ್ಯ ಓದಿಲ್ಲ, ಮಹಾಭಾಷ್ಯದಲ್ಲಿ ಒಂದು 10,000 ಸಲ ಪ್ರಯೋಗ ಇದೆ ಅಂತ ಹೇಳ್ತಾರೆ. ನಿಮ್ಮ ಮಹಾಭಾಷ್ಯ ಬರ್ತದೇನು? ಬರ್ತದೆ. ಸ್ಥಾಧಾತುವಿನ ಎಂಗ್ಲುವಂತ ಪ್ರಯೋಗವನ್ನು ಮಾಡಿರಿ ಅಂತ ತಸ್ಥತ್ ಅಂತ ಹೇಳಿಬಿಡ್ತಾರೆ ಒಂದೇ ಕ್ಷಣಕ್ಕೆ. ಅವನು ಕೇಳೋದೇ ತಡ. ರಾಘವೇಂದ್ರ ವಿಜಯದಲ್ಲಿ ಹೀಗೆ ಶಬ್ದವಿದೆ, ಅವನಿನ್ನೂ ಅರ್ಧೋಕ್ತಿ, ಇನ್ನೂ ಅರ್ಧ ಶಬ್ದ ಆಡಿರ್ತಾನೆ, ಅಷ್ಟರೊಳಗೆ ಹೇಳಿಬಿಡ್ತಾರೆ. ಇವ್ರು ಕೇಳ್ತಾರೆ ಎಂಥ ಪ್ರಯೋಗವನ್ನು ಹೇಳು ಅಂತ. ಹೇಳಿ ಬರುವುದಿಲ್ಲ ಅವನಿಗೆ. ಅರ್ಧಯಾಮ, ಯಾಮ ಅಂದ್ರೆ 3 ತಾಸು, ಅರ್ಧಯಾಮ 1.5 ಗಂಟೆ ಆಲೋಚನೆ ಮಾಡ್ತಾನೆ, ಗೊತ್ತಾಗೋದಿಲ್ಲ ಅವನಿಗೆ. ಇದನ್ನು ನೋಡಿ ಆಮೇಲೆ ಮತ್ತೆ ಬೇರೆ ಬೇರೆ ಶಬ್ದಗಳು, ರೂಪಗಳು, ಅವೆಲ್ಲ ರೂಪಗಳ ಸಿದ್ಧಿಗಳನ್ನು ನೋಡಿ ಸುಧೀಂದ್ರ ತೀರ್ಥರು ಭಾರಿ ಖುಷಿ ಪಡ್ತಾರೆ. ಅಬ್ಬಾ, ಏನು ಪಂಡಿತ ಇದ್ದಾರೆ ಇವರು ಅಂತ ಹೇಳಿ ಮೊದಲು ಬಾರಿ ವ್ಯಾಕರಣದ ಪಾಂಡಿತ್ಯವನ್ನು ಕಂಡು ಸಂತೋಷಪಟ್ಟು ಅವರಿಗೆ ಮಹಾಭಾಷ್ಯ ವೆಂಕಣ್ಣ ಭಟ್ಟ ಅಂತ ಹೇಳಿ ಅವರಿಗೆ ಬಿರುದು ಕೊಡ್ತಾರೆ. ಕಣ್ಣಲ್ಲಿ ನೀರು ಬರೋದಂದ ಒಂದೇ ನಮಗೆ ಅವರ ಪಾದ ಪ್ರಕ್ಷಾಲನೆ ನಮ್ಮ ಕಣ್ಣೀರಿಂದ ಮಾಡಬೇಕಟ್ಟೆ. ಮಹಾಭಾಷ್ಯದಲ್ಲೂ ಅಪಾರಿ ಪಾಂಡಿತ್ಯ, ಮೀಮಾಂಸಾಶಾಸ್ತ್ರದಲ್ಲೂ ಅದೇ ಪಾಂಡಿತ್ಯ, ಗ್ರಂಥವನ್ನು ಬರೆದರು. ತರ್ಕತಾಂಡವ ವ್ಯಾಖ್ಯಾನ ಮಾಡುವ ನಿಮಿತ್ತದಿಂದ ಎಲ್ಲ ನಿನ್ನೆ ಕೇಳಿದ್ರಿ ನೀವು, ಅದೆಲ್ಲ ಹೇಳಿದ್ದನ್ನೇ ಹೇಳಬೇಕಾಗಿದೆ. ಈ ಅಂಶದಲ್ಲಿ ಪಕ್ಷಧರ ಮಿಶ್ರಣವನ್ನು ಆರಂಭ ಮಾಡಿಕೊಂಡು ಯಾರ್ಯಾರೇನೇನು ಗ್ರಂಥವನ್ನು ಬರೆದಿದ್ದಾರೆ, ಅವರವರು ಏನೇನು ಈ ಪ್ರಸಂಗದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅದೆಲ್ಲ ಅಲ್ಲಿ ತಂದಿಳಿಸ್ತಾರೆ. ಅದರ ಖಂಡನ ಮಂಡನ ಉಪಯೋಗ ಹೇಗೆ ಅಂತೂ ಎಲ್ಲ ಸಂಗತಿಗಳನ್ನು ಹೇಳಿ ಬಿಡಿಸಿ ತಿಳಿಸಿಕೊಡುವಂಥ ಏನು ಅದ್ಭುತವಾದ ಪಾಂಡಿತ್ಯ ಏನಿದು! ಎಲ್ಲಿ ಎಷ್ಟು ಅಧ್ಯಯನ ಮಾಡಿರಬೇಕು. 3 ಗಂಟೆ, ಬೆಳಗಿನ 3-4 ಗಂಟೆ ವೇದಾಂತ ಶಾಸ್ತ್ರವನ್ನು, ಆಮೇಲೆ ಮೀಮಾಂಸಾಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮಧ್ಯಾಹ್ನ ತರ್ಕಶಾಸ್ತ್ರ, ಸಾಯಂಕಾಲದ 3 ಗಂಟೆ ಮೀಮಾಂಸಾಶಾಸ್ತ್ರ. ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ. ಆ ಶ್ಲೋಕದಲ್ಲಿ ಹೇಳುವಾಗ ಕ್ರಮವಾಗಿ ಮೊದಲ ವೇದಾಂತ ಭಾಷ್ಯ, 1 ಯಾಮ, 1 ಯಾಮನೋ 2 ಯಾಮನೋ, ಆಮೇಲೆ ವ್ಯಾಕರಣ, ಆಮೇಲೆ ತರ್ಕಶಾಸ್ತ್ರ, ಆಮೇಲೆ ಮೀಮಾಂಸ. ಹೀಗೆ 4 ಶಾಸ್ತ್ರವನ್ನು ದಿನನಿತ್ಯವೂ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಏನು? ಅವರು ದೇವತೆಗಳು ಅಂತನೋ ಮಾತು ಇರಲಿ, ಅದರಲ್ಲಿ ಏನು ವಿವಾದವಿಲ್ಲ. ಆದರೆ ನಮಗೆ ಎಷ್ಟರ ಮಟ್ಟಿಗೆ ಆದರ್ಶ ಅಂದರೆ, ಉಳಿದೆಲ್ಲ ನಾವು ಅವರಂತೆ ಹಾರೋದಕ್ಕೆ ಹೋದರೆ ಕಾಲು ಮುರ್ಕೊಂಡು ಬೀಳ್ತೇವೆ, ಮಾತು ಬೇರೆ. ಆದರೆ ಬೇಸರ ಇಲ್ಲದೆ ಅಧ್ಯಯನ ಅನ್ನುವುದು ಇಲ್ಲಿ ನಾವು ಕಲಿಬೇಕಾಗಿರುವಂಥ
ಇರತಕ್ಕಂತಹ ಅಂಶ. ಬೇಸರ ಪಡುವ ಹಾಗಿಲ್ಲ. ಎಂದು ಬೇಸರ ಪಡ್ತೇವೆ, ಎಷ್ಟು ಬೇಸರ ಪಡ್ತೇವೆ ಅಷ್ಟು ಹೋಯ್ತು, ದೂರವಾಗಿ. ಇದು ಜ್ಞಾನದಲ್ಲಿ ಅಗಾಧತೆ. ರಾಘವೇಂದ್ರ ಸ್ವಾಮಿಗಳವರಿಗೆ ಇಂಥ ಮಹಾ ದಿವ್ಯ ಪುರುಷರು, ಮಹಾಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳು. ಇದು ಜ್ಞಾನದ ಒಂದು ಕಡೆಗೆ ಭಾಗ. ವೈರಾಗ್ಯ ನಾನು ಹೇಳಬೇಕಾಗಿಲ್ಲ. ಚಿನ್ನೆ ವಸ್ತ್ರೆ, ಭಿನ್ನ ಪಾನೀಯ ಪಾತ್ರೆ, ಇಷ್ಟಿದ್ರೂ ಕೂಡ ಗೊಣಗುಟ್ಟಲಿಲ್ಲ, ನನಗೇನು ಹಣ ಇಲ್ಲ ಅಂತರಲಿಲ್ಲ. ಒಂದು ಕಡೆಗೆ ಅಷ್ಟು ಇದ್ದರೂ ಕೂಡ, ಅಂದರೆ ಹೆಂಡತಿಗೆ ವರ್ಷಕ್ಕೊಮ್ಮೆ ಎಣ್ಣೆ ಹಚ್ಕೊಂಡು ಎರ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಇಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ಬಾಳಿ ಬದುಕಿದ್ರು. ಸಿದ್ಧಾಂತ ದೀಕ್ಷೆ, ವೃತ್ತಿಯಲ್ಲಿ ಬದಲಾವಣೆ. ಎಲ್ಲೋ ಹೋಗಿ ರಾಜರ ಹತ್ರ ನಾನು ಪಂಡಿತ ಅಂತ ಹೇಳಿದರೆ ಬೇಕಾದಾಗೆ ಕೆಲಸ ಸಿಗ್ತಿತ್ತು. ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರಿಗೆ ಆಸ್ಥಾನ ವಿದ್ವಾಂಸ ಮಾಡಿಕೊಳ್ಳಿಕ್ಕೆ ರಾಜರು ಬೇಕಾದ ಜನ ಇದ್ರು. ಯಾರ ಹತ್ರ ಹೋಗಿ ನನಗೊಂದು ಸ್ವಲ್ಪ ಏನಾದರೂ ವೃತ್ತಿ ಕಲ್ಪಿಸಿ ಅಂತ ಹೇಳಿದರೆ ಬಾಯಿ ತೆರೆದಿದ್ರೆ ಊಟಕ್ಕೆ ಸಿಗ್ತಿರಲಿಲ್ಲ. ಎಂತೆಂಥೋ ಜನರಿಗೆ ಸಿಕ್ಕಿದೆ, ರಾಯರಿಗೆ ಸಿಗ್ತಿರಲಿಲ್ಲ. ಅದೇ ವೈರಾಗ್ಯ. ದೇವರನ್ನು ಬಿಟ್ಟರೆ ಇನ್ಯಾರಿಗೆ ಬಿಡುವುದಿಲ್ಲ, ಯಾರಿಗೆ ಬಿಡುವುದಿಲ್ಲ. ಕಣ್ಣೀರು ಕಪಾಳಕ್ಕೆ ಬರ್ತದೆ. ಅವರ ಹೆಸರಲ್ಲಿ ನಾವು ಪಂಚಭಕ್ಷವನ್ನು ತಿಂತೇವೆ, ಸಂಪತ್ತನ್ನು ಜನ ಸಂಪತ್ತು ಗಳಿಸ್ತಾರೆ, ಎಲ್ಲ ಮಾಡ್ತಾರೆ, ನ್ಯಾಯವೋ ಅನ್ಯಾಯವೋ ಎಲ್ಲವೂ ಮಾಡ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳವರು ಸ್ವಯಂ ರಾಘವೇಂದ್ರ ಸ್ವಾಮಿಗಳು ಒಂದು ದಿನ ಒಬ್ಬ ರಾಜನ ಹತ್ರ ಹೋಗಿ ಅವನ ಸ್ತೋತ್ರ ಮಾಡಿ ಅವನಿಂದ ಹಣವನ್ನು ಗಳಿಸುವ ಪ್ರಯತ್ನವನ್ನು ಮಾಡಲಿಲ್ಲ. ಎಷ್ಟು ದೀಕ್ಷೆ ಇರಬೇಕು, ಎಷ್ಟು ವಿಶ್ವಾಸ ಇರಬೇಕು, ಎಂಥ ಸಜ್ಜನಿಕೆ. ಇದು ಒಂದು ಭಕ್ತಿ, ಇನ್ನೊಂದು ಜ್ಞಾನದ ವಿಶಾಲತೆ, ಅಗಾಧತೆ, ಮತ್ತೊಂದು ವೈರಾಗ್ಯ. ಅದೇ ರೀತಿ ತಪಸ್ಸು. ಇವತ್ತು ಆ ತಪಸ್ಸಿನ ಫಲವನ್ನು ಅನುಭವಿಸ್ತಾ ಇದ್ದೆ. ಅಪಾರವಾದ ತಪಸ್ಸು. ಒಬ್ಬ ವ್ಯಕ್ತಿ ಸಮುದ್ರದಿಂದ ಒಂದು ಬಕೆಟ್ ನೀರನ್ನು ತೆಗೆದರೆ ಸಮುದ್ರ ಕಮ್ಮಿ ಆಗಲ್ಲಲ್ಲ, ಹಾಗಿದೆ ಅವರ ಪುಣ್ಯರಾಶಿ. ಎಷ್ಟು ಜನ ಸ್ವದೇಶದಲ್ಲಿ ಪರದೇಶದಲ್ಲಿ, ನಮ್ಮ ಭಾಷಿಕರು ಬೇರೆ ಭಾಷಿಕರು, ನಮ್ಮ ಜಾತಿಯವರು ಬೇರೆ ಜಾತಿಯವರು, ನಮ್ಮ ಧರ್ಮದವರು ಬೇರೆ ಧರ್ಮದವರು, ನಮ್ಮ ಮತದವರು ಬೇರೆ ಮತದವರು, ಯಾರ್ಯಾರೋ ರಾಯರ ಹೆಸರನ್ನತೆ ಕೆಲವರು ವೃಂದಾವನವನ್ನು ಇಟ್ಟುಕೊಂಡು, ಕೆಲವರು ಫೋಟೋ ಇಟ್ಕೊಂಡು, ಕೆಲವರು ಪ್ರತಿಮೆ ಇಟ್ಕೊಂಡು, ಕೆಲವರು ಏನೂ ಇಲ್ಲದೆ ಸ್ತೋತ್ರವನ್ನು ಮಾಡಿ, ಕೆಲವರಿಗೆ ಸ್ತೋತ್ರವೂ ಬರದೆ ನಾಮಸ್ಮರಣೆ ಮಾಡಿ, ಏನೂ ಅದೂ ಇಲ್ಲದೆ ಕೇವಲ ಭಕ್ತಿಯನ್ನು ಮಾಡಿ ತಮ್ಮ ಇಷ್ಟಾರ್ಥವನ್ನು ಪಡೆದಿದ್ದಾರೆ ಅಂತ ಅನ್ನಬೇಕಾದರೆ ರಾಯರ ತಪಸ್ಸು. ಬುದ್ಧಿಗೆ ಗೋಚರವಾಗುವುದಿಲ್ಲ. ಇಷ್ಟಾಗಿ ಅತ್ಯಂತ ಸೌಜನ್ಯ. ಅವರ ಗ್ರಂಥದಲ್ಲಿ ಒಂದು ಕಡೆಗೆ ಅಪಶಬ್ದದಿಂದ ಇನ್ನೊಬ್ಬರನ್ನ ಕರೆದದ್ದಿಲ್ಲ. ಒಂದು ಕಡೆಗೆ ಒಂದು ದಿವಸವೂ ಅವರ ಚರಿತ್ರೆಯಲ್ಲಿ ಸತ್ಯಕ್ಕೆ ವಿರುದ್ಧವಾಗಿ ಎಂದೆಂದಿಗೂ ಕೂಡ ತಮ್ಮ ಸಾಧಿಸ್ಲಿಕ್ಕೆ ಹೋಗಲಿಲ್ಲ. ಎಂದೂ ಸಾಧಿಸಲಿಲ್ಲ. ವಿನಯದ ಮೂರ್ತಿಗಳೂ ಅಂದ್ರಷ್ಟು ಅದೇ ಕಾರಣವೇ ಸತ್ಯಧರ್ಮರತಾಯ ಚ. ಬೇಕಾದಷ್ಟು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಸತ್ಯಧರ್ಮರತಾಯ ಚ. ದಯಾ ಎಷ್ಟಿರಬೇಕು. ನಮೋ ಅತ್ಯಂತ ದಯಾಳವೇ. ಮಹಾಪಾಪಿಯಾದವನು ಬಂದು ರಾಯರಿಗೆ ಒಂದು 10 ಪ್ರದಕ್ಷಿಣೆ ಹಾಕಿದರೂ ಕೂಡ ಫಲವನ್ನು ಕೊಟ್ಟು ಕಳಿಸ್ತಾರೆ. ಹೋಗಪ್ಪ ಮಾರಾಯ, ಮಹಾಪಾಪಿ.
ಅತ್ಯಂತ ದಯಾಲವೇ, ಅಂತ ಮೀರಿ ದಯಾಲು. ಇಷ್ಟರ ಮಟ್ಟಿಗೆ ದಯಾಲು ಆಗಬೇಕು, ಅದ್ರ ಮೇಲೆ ಹೆಚ್ಚಾಗಬಾರದು ಅಂತ ಅನ್ನೋದು ಸಾಮಾನ್ಯ ಇರುತ್ತಲ್ಲ, ಅವರು ಅದನ್ನು ನೋಡೋದಿಲ್ಲ. ಹಿ ಗೋಸ್ ಔಟ್ ಆಫ್ ದ ವೇ. ಅಪ್ಪ ಕಷ್ಟದಲ್ಲಿದ್ದಾನೆ, ಅನುಗ್ರಹ ಮಾಡೋಣ, ಇವತ್ತಿನ ನಾಳೆ ಅವನು ಸನ್ಮಾರ್ಗದಲ್ಲಿ ಬರ್ತಾನೆ ಅಂತ ಹೇಳಿ ಅವನಿಗೆ ಅನುಗ್ರಹ ಮಾಡೋಣ. ಅತ್ಯಂತ ದಯಾಲ. ಎಂಥೆಂಥವರಿಗೆ ಫಲ ಸಿಕ್ಕಿದೆ, ಎಂಥೆಂಥವರಿಗೆ ಫಲ ಸಿಕ್ಕಿದೆ. ಇಷ್ಟಾಗಿ ಮಹಾ ಗ್ರಂಥವನ್ನು ಬರೆದವರು, ಬರೀ ಜ್ಞಾನವನ್ನು ಇಟ್ಕೊಂಡು ಕೂತರು ಅಂತಲ್ಲ, ಗ್ರಂಥವನ್ನು ಬರೆದವರು ಸಾಕ್ಷಿಯಾಗಿ. ಇಷ್ಟಾಗಿ ಹೋಗ್ಲಪ್ಪ, ಅವರೇನು ರಾಯರು ಗ್ರಂಥವನ್ನು ಬರೆದಿದ್ದಾರೆ, ಅದೇನು ಪಂಡಿತರಿಗೆಲ್ಲ ಮಾನ್ಯ ಅಲ್ಲ ಏನಲ್ಲ, ಪಂಡಿತರು ತಮ್ಮ ಸ್ಥಾನದಲ್ಲಿದ್ದಾರೆ, ಇವರು ಸುಮ್ಮನೆ ಏನೋ ಬರೆದರು ಒಂದು 4 ಗ್ರಂಥ ಅಂತಲ್ಲ. ಸಕಲ ಪಂಡಿತರಿಗೂ ಅವಶ್ಯವಾಗಿ ಉಪಜೀವ್ಯವಾದ ಗ್ರಂಥ. ಹಾಗಾಗಿ ವಿದ್ವಾಂಸರಿಗೂ ಎಲ್ಲ ಪಂಡಿತರಿಗೂ, ಪಂಡಿತರ ತಂಡಕ್ಕೆ ಅಂದಿನಿಂದ ಇಂದಿನವರೆಗೆ ಸಾವಿರಾರು ಜನರಿಗೆ ಅನ್ಯರಾದ ವಿದ್ವಾಂಸರು, ಜ್ಞಾನಿಗಳು. ತಪಸ್ಸಿಗೆ ತಪಸ್ಸು, ಭಕ್ತಿಗೆ ಭಕ್ತಿ, ಜ್ಞಾನಕ್ಕೆ ಜ್ಞಾನ, ಗ್ರಂಥಗಳಿಗೆ ಗ್ರಂಥ, ವೈರಾಗ್ಯಕ್ಕೆ ವೈರಾಗ್ಯ, ದಾರಿದ್ರ್ಯ ಸಹನೆಗೆ ಸಹನೆ, ಸಜ್ಜನಿಕೆ ಅಂದರೆ ಸಜ್ಜನಿಕೆ, ಸತ್ಯವಂತಿಕೆ ಅಂದರೆ ಸತ್ಯವಂತಿಕೆ, ಧರ್ಮಾನುಷ್ಠಾನ ಧರ್ಮಾನುಷ್ಠಾನ, ಏನಂತೀರೋ ತಪಸ್ಸಿಗೆ ತಪಸ್ಸು, ದಯಾಳುತ್ವಕ್ಕೆ ದಯಾಳುತ್ವ. 1 2 3 4 5 10 20 ಎಷ್ಟು ಗುಣಗಳನ್ನು ನಾವು ಕೊಂಡೋಡೋಣ. ನಮ್ಮ ಶಬ್ದಗಳು ಮುಗಿಯತ್ತೆ, ನಮ್ಮ ವೇಳೆ ಮುಗಿಯತ್ತೆ, ನಮ್ಮ ಯೋಗ್ಯತೆ ಮುಗದೇ ಹೋಗುತ್ತೆ. ರಾಯರ ಮಹಿಮೆ ಸರ್ವಥಾ ಮುಗಿಯೋದಿಲ್ಲ. ಅಂಥ ಮಹಾನುಭಾವರು ರಾಯರು ಸುದೈವದಿಂದ ನಮ್ಮ ಗುರುಗಳಾಗಿ, ನಮಗೆ ಆರಾಧ್ಯರಾಗಿ ನಮಗೆ ಸಿಕ್ಕಿದ್ದಾರೆ. ನಮ್ಮ ಜನ್ಮ ಜನ್ಮಗಳ, ಕೋಟಿ ಕೋಟಿ ಜನ್ಮಗಳ ಮಹಾಭಾಗ್ಯ, ಮಹಾಭಾಗ್ಯ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇಂಥ ಮಹಾನುಭಾವರ ಸ್ತೋತ್ರವನ್ನು ಮಾಡಿ 4 ಮಾತು ಅವರ ಬಗ್ಗೆ ಹೇಳುವ ಪ್ರಯತ್ನವನ್ನು ಮಾಡಿದರೆ, ಅವರ ಬಗ್ಗೆ ಭಕ್ತಿ ವಿಶ್ವಾಸಗಳು ಮೂಡುವಂತೆ, ಭಕ್ತಿ ವಿಶ್ವಾಸಗಳು ಹೆಚ್ಚಾಗುವಂತೆ ನಾವೇನಾದರೂ ಪ್ರಯತ್ನ ಮಾಡಿದರೆ ದೇವರು ಪ್ರಸನ್ನನಾಗಿ ವಿಶೇಷವಾಗಿ ಎಲ್ಲ ರೀತಿಯಿಂದ ಅನುಗ್ರಹವನ್ನು ಮಾಡ್ತಾನೆ. ಸಾಧನ, ಮೋಕ್ಷ ಸಾಧನಕ್ಕೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಇಷ್ಟೆಲ್ಲ ಪಡೆದದ್ದು ಇದು ಭೂತ ಪ್ರೇತ ಪಿಶಾಚಗಳ ಆಟದಿಂದ ಪಡೆದದ್ದಲ್ಲ. ಯಾವುದೋ ಎಲುಬನ್ನ ವಶದಲ್ಲಿ ಇಟ್ಟುಕೊಂಡು ಭೂತವನ್ನು ಕರೆದು ಅದರ ವಶದಿಂದ ತಾನು ಚೂಮಂತ್ರ ಅಂತ ಹೇಳಿ ಬೂದಿಯನ್ನು ಕೊಟ್ಟೆ, ಬಂಗಾರದ ತಟ್ಟೆಯನ್ನು ಕೊಟ್ಟೆ, ಮಂತ್ರಾಕ್ಷತೆಯನ್ನು ಕೊಟ್ಟೆ, ಇನ್ನೇನು ಕೊಟ್ಟೆ, ಫೋಟೋ ಕೊಟ್ಟೆ, ವಾಚ್ ಕೊಟ್ಟೆ ಅಂತ ಹೇಳಿ ಕೊಟ್ಟದ್ದಲ್ಲ. ಕೇವಲ 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 ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಅಂದರೆ ಸರಿಯಾಗಿ ತಿಳಿದು ನೀನು ಹೇಳಿದಾಗ ಈ ಮಾತು ಅತೀ ಮಹತ್ವದ ಮಾತು. ಇಡೀ ಜಗತ್ತಿಗೆ ಕೊಡುವಂತಹ ಏನು ತಪಸ್ಸು ಅವರಿಗೆ ಬಂದಿದೆ, ಈ ತಪಸ್ಸಿನ ಮೂಲ. ಈಗ ಉದಾಹರಣೆಗೆ ನಿಮಗೊಂದು ಹೇಳಬೇಕು ಅಂತಂದರೆ, ಒಬ್ಬ ದೊಡ್ಡ ಸ್ಮಗ್ಲರ್ ಅಬ್ಜಾಂತರ ಸಂಪಾದನೆ ಮಾಡಿದ್ದಾನೆ, 10 ಲಕ್ಷ ಕೋಟಿ ರೂಪಾಯಿಗಳ ಸಂಪಾದನೆ ಮಾಡಿದ್ದಾನೆ ತನ್ನಿ. ನಿಮಗೆ ಬಂದು ಕೊಡ್ತಾನೆ 5 ಕೋಟಿ 10 ಕೋಟಿ 20 ಕೋಟಿ 100 ಕೋಟಿ ಕೊಡ್ತಾನೆ, ನೀವು ತೊಗೊಂಡ್ಬಿಡ್ತೀರ. ಆದರೆ ಯಾವಾಗ ಈ ಅಮಿತ್ ಶಾ ಅಂಥವ್ರ ಕೈಯಲ್ಲಿ ಇಡಿ ದ್ವಾರ ಅಂಥ ವ್ಯಕ್ತಿ ಸಿಗ್ಬಿಳ್ತಾನಲ್ಲ, ಆಗ ಅವನಿಂದ ಯಾರ್ಯಾರು ಹಣವನ್ನು ಪಡೆದಿರ್ತಾರೆ ನೋಡಿ, ಅವರೆಲ್ಲರ ಮೇಲೂ ಕೂಡ ಅಟ್ಯಾಕ್ ಆಗತ್ತೆ. ಹಾಗೆ ಭೂತಪ್ರೇತ ಪಿಶಾಚಗಳಿಂದಾಗಿ ತಪಸ್ಸನ್ನು ಗಳಿಸಿದ, ಅಂದರೆ ಈ ಎಲ್ಲ ನಾನಾ ವಿಧವಾದ ಆಟಗಳನ್ನು ಮಾಡುವ ಸಾಮರ್ಥ್ಯವನ್ನು ಯಾರು ಪಡೆದಿದ್ದಾರೆ, ಅಂಥವರಿಂದ ನಾವೇನಾದರೂ ಸಂತಾನವನ್ನು, ಐಶ್ವರ್ಯವನ್ನು, ಮತ್ತೊಂದು ಅಧಿಕಾರವನ್ನು, ರಾಜ್ಯವನ್ನು ಏನೇ ಸಂಪಾದನೆ ಮಾಡಿದರೂ
ಅದು ಭಯಾನಕ. ಯಾವಾಗ ಅದರ ಬುಡ ಕಿತ್ತೋಗತ್ತೆ ಗೊತ್ತಿಲ್ಲ. ಹಾಗಾಗಿ ಆದರೆ ರಾಯರಿಂದ ಪಡೆದಂತಹ ಸಂಪತ್ತೇನಿದೆಯಲ್ಲ ಹಾಗಾಗುವುದಿಲ್ಲ. ಯಾಕೆ ಅಂದರೆ ರಾಯರು ಕೊಟ್ಟ ಸಂಪತ್ತೇನಿದೆ, ಆ ಸಂಪತ್ತಿನ ಮೂಲ ಏನಿದೆ ಅದು ಲಕ್ಷ್ಮೀಪತಿ ನಾರಾಯಣನ ಸಂಪತ್ತು. ಅತ್ಯಂತ ಪ್ರಾಮಾಣಿಕವಾದ, ಅತ್ಯಂತ ಶುದ್ಧವಾದ, ಅತ್ಯಂತ ಸಾತ್ವಿಕವಾದ ಆ ಸಂಪತ್ತನ್ನು ಕದಾಚಿತ್ ಆ ಸಂಪತ್ತೇ ನಿಮಗೆ ಮೋಕ್ಷವನ್ನೂ ಕೊಡಬಹುದು, ಸಾರ್ಥಕವಾಗಿ ವಿನಿಯೋಗ ಮಾಡಿಬಿಟ್ರೆ. ಅಂಥ ಉತ್ತಮವಾಗಿರತಕ್ಕಂತಹ ಮಾನುಷೋರ್ಥೋಪಿ ವಿದ್ಯಾಯ ಕಾರಣಂ ಸುಪ್ರಯೋಜಿತ ಕೈವಲ್ಯಂ ದಾತುಮಪ್ಯಲಂ ತುಷ್ಟೋರ್ಥೇನ ಗುರುರು ಯಸ್ಮಾತ್ ಕೈವಲ್ಯಂ ದಾತುಮಪ್ಯಲಂ ಅಂತ ಹೇಳಿದಂತೆ ಆ ಸಂಪತ್ತೇ ಮೋಕ್ಷವನ್ನು ಕೊಡಲಿಕ್ಕೂ ಸಮರ್ಥವಾಗ್ತದೆ. ಅಂಥ ಸಂಪತ್ತನ್ನು ರಾಘವೇಂದ್ರ ಸ್ವಾಮಿಗಳು ಕೊಡ್ತಾರೆ. ಯಾಕೆ ಅಂದರೆ ಆ ಮೋಕ್ಷಪ್ರದನಾದ ಲಕ್ಷ್ಮೀಪತಿ ನಾರಾಯಣನಿಂದ ಪಡೆದ ಸಂಪತ್ತು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ವಿಶೇಷವಾದ, ಅತ್ಯಂತ ಉತ್ಕೃಷ್ಟವಾದ ಭಕ್ತಿಯನ್ನು, ಇದರರ್ಥ ನಾನು ತಾರತಮ್ಯವಿಲ್ಲ ಅಂತ ನಾನು ಹೇಳುವುದಕ್ಕೆ ಹೊರಟಿಲ್ಲ. ಅವರಿಗಿಂತಲೂ ವ್ಯಾಸರಾಜರು ಉತ್ತಮರೇ, ಅವರಿಗಿಂತಲೂ ಟೀಕಾಕೃತ್ಪಾದರು ಉತ್ತಮರೇ, ಅದರಲ್ಲಿ ನಾನು ವಿವಾದವನ್ನು ಮಾಡ್ತಾ ಇಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಗವಂತ ತನ್ನ ವಿಭೂತಿಯನ್ನಿಟ್ಟು ಅದ್ಭುತವಾದಂತಹ ಕಾರ್ಯವನ್ನು ಇಂದೂ ನಡೆಸಿದ್ದಾನೆ. ಬಹಿರಂಗವಾಗಿ ಅಂತರಂಗವಾಗಿಯೂ ಅದ್ಭುತವಾದ ಕಾರ್ಯವನ್ನು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಅಂಥ ಮಹಾಗುರುಗಳ ಗ್ರಂಥಗಳ ಅಧ್ಯಯನ, ಅವುಗಳ ಮುಖಾಂತರ ವ್ಯಾಸರಾಜರ ಟೀಕಾಕೃತ್ಪಾದರ ಗ್ರಂಥಗಳ ಜ್ಞಾನ ಹಾಗೂ ಶ್ರೀಮದ್ ಆಚಾರ್ಯರ ಗ್ರಂಥಗಳು, ಅವುಗಳ ಮುಖಾಂತರ ವೇದವ್ಯಾಸದೇವರ ಹಾಗೂ ವೇದಗಳ ಜ್ಞಾನ ಮಾಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಅವರ ಒಂದೊಂದು ಆಚರಣವೂ ನಮಗೆ ಆದರ್ಶವಾಗಿದೆ. ಆ ವಿಧವಾದಂತಹ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಯೋಗ್ಯತೆಯ ಪ್ರಕಾರ ಸಾಧ್ಯವಿದ್ದಷ್ಟು ಪ್ರಾಮಾಣಿಕವಾಗಿ ಆ ರೀತಿಯಿಂದ ಆಚರಿಸುವ ಪ್ರಯತ್ನವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳ್ತಾ, ರಾಘವೇಂದ್ರ ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ನಮ್ಮೆಲ್ಲ ಪಾಪಗಳನ್ನು ಕಳೆದು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವ್ಯಾಸರಾಜರ ಎಲ್ಲ ಮಹನೀಯರ ಮಹಾನುಭಾವರ ಅನುಗ್ರಹಕ್ಕೂ ಪಾತ್ರರಾಗುವಂತೆ ಮಾಡಿ ಕೊನೆಯಲ್ಲಿ ಉತ್ತಮವಾದಂತಹ ಅಪರೋಕ್ಷ ಜ್ಞಾನ ಹಾಗೂ ತದ್ವಾರ ಭಗವದ್ ಅನುಗ್ರಹ ಮೋಕ್ಷಗಳನ್ನು ಕೊಡುವಂತೆ ಮಾಡಲಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ನೀವು ಎಲ್ಲರೂ ಪರಮಭಕ್ತಿಯಿಂದ ಅವರನ್ನು ಆರಾಧಿಸೋಣ. ಅವ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಅವರನ್ನು ಪ್ರಾರ್ಥಿಸೋಣ. ಶ್ರೀಕೃಷ್ಣ ಅರ್ಪಣ. ಸುಂದರ ಗುರು ರಾಘವೇಂದ್ರಾರೆಂದೆಂಬೋ ಕರ್ಮಂದಿಗಳ ರಸನೆ ವಂದಿಸುವೆ.